ನನ್ನ ವೈಯಕ್ತಿಕವಾಗಿ ಏನು ಅಂತಂದ್ರೆ, ಯಾರು ಏನು ಕಾಸು ಮಾಡ್ಬೇಕು ಅನ್ನೋ ಉದ್ದೇಶ ಎಲ್ರಿಗೂ ಇರ್ತದೆ. ಆ ಈ ನಮ್ಮ ಹಸುಗಳು ತಿನ್ನೋ ಫೀಡ್ ಅಲ್ಲಿ ಈ ಒಂದು ಕಳಪೆ ಒಂದು ವಸ್ತುಗಳನ್ನ ಹಾಕಿ, ಆ ಕಳಪೆ ರಾ ಮೆಟೀರಿಯಲ್ ಹಾಕಿ ಇವರು ಫೀಡ್ ತಯಾರು ಮಾಡಿ ಇವ್ರ ದೇವರಾಣೆಗೂ ಒಳ್ಳೇದಾಗಲ್ಲ. ಸರ್ಕಾರಕ್ಕೆ ಏನಾದ್ರೂ ಒಂದು ಬದ್ಧತೆ ಇದ್ರೆ ನಾವ್ ಹೇಳ್ತಾರ, ನಾವು ಲಂಚ ಮುಟ್ಟಲ್ಲ, ನಾವು ಅದು ಇದು ಅಂತೆಲ್ಲ ಬರೀ ಭಾಷಣದಾಗ ಹೇಳಂತ ಬೊಗಳೆ ರಾಜಕಾರಣಿಗಳೇ ಜಾಸ್ತಿ ಆಗಿರೋವಾಗ, ದಯವಿಟ್ಟು ಬೇರೆದ್ರಲ್ಲಿ ಏನ್ರಲ್ಲಿ ಬೇಕಾದ್ರೂ ಕಾಸು ಮಾಡ್ಲಿ, ನಾವು ಬೇಡ ಅನ್ನಲ್ಲ. ಅದ ಅವ್ರಿಷ್ಟ, ಅವ್ರ ಕರ್ಮ ಹೊತ್ಕೊಂಡು ಅವ್ರು ಹೋಗ್ತಾರೆ. ಈ ಸಂಸ್ಥೆಯಲ್ಲಿ ಕರ್ನಾಟಕ ಮಿಲ್ಕ್ ಫೆಡರೇಷನ್, KMF ಮತ್ತೆ ಏನಿ ಬಮೂಲ್ ಸಂಸ್ಥೆಗಳಿಂತ ರೈತರ ಸಂಸ್ಥೆಯಲ್ಲಿ ಒಂದಷ್ಟು 90% ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತು ಕೊಡುವಂತವ್ರು ಅಧಿಕಾರಿಗಳು ಬರಬೇಕು, ಡೈರೆಕ್ಟರ್ಗಳು ಬರ್ಬೇಕು. ಇವತ್ತು KMF ಅಲ್ಲಿ ಆಡಿದಾಟ ಆಗಿರೋದು ಏನಕ್ಕೆ ಅಂದ್ರೆ ಆಡಳಿತ ಮಂಡಳಿ ಇಲ್ಲದೆ ಇರೋದು. ಮೊನ್ನೆ ಸಿದ್ದರಾಮಯ್ಯನವ್ರ ಕಾಲದಾಗೆ ಆಡಳಿತ ಮಂಡಳಿನ ಅದನ್ನ ಚುನಾವಣೆ ನಡೆಸಬೇಕಾಯ್ತು, ಯಾಕೋ ನಡೆಸಿಲ್ಲ. ಈಗಾದ್ರೂ DK ಶಿವಕುಮಾರ್ ಅವರು ಇದೊಂದು ಚುನಾವಣೆ ನಡೆಸಿ ಅದೊಂದು ಆಡಳಿತ ಮಂಡಳಿನಲ್ಲಿ ಬಿಡದೆ ಹೋದ್ರೆ, ಅಧಿಕಾರಿಗಳು ಎಲ್ರು ಅಂತ ಹೇಳ್ತಾ ಇಲ್ಲ ನಾನು, ಒಂದು 70% ಅಧಿಕಾರಿಗಳು ಪ್ರಾಮಾಣಿಕರು ಇರ್ಬೋದು, ಒಂದು 30% ಅಧಿಕಾರಿಗಳು ಕೀ ಪೋಸ್ಟ್ ಅಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಮಾಡಿರೋ ಅಂತ ಕಚಡ ಕೆಲಸ ಇದು. ನಾನು ಈಗೂ ಅಷ್ಟೇ ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಹೇಳೋದು, ಇದ್ರಲ್ಲಿ ಯಾರ್ಯಾರ ಹಗರಣದಲ್ಲಿ ಅವರೇ, ಯಾಕಂದ್ರೆ ಇದು 1 ಕೋಟಿ 2 ಕೋಟಿ ಇದಲ್ಲ, ಬಹುಶಃ ನನ್ನ ಲೆಕ್ಕ 120 ಕೋಟಿ ಹಗರಣ ಇದು. 100 ರಿಂದ 120 ಕೋಟಿ ರೂಪಾಯಿ ಹಗರಣ ಆಗಿದೆ. ಕೂಡ್ಲೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು ಇವ್ರನ್ನ ಜೈಲಿಗೆ ಕಳಿಸದೆ ಹೋದ್ರೆ ಇನ್ ಎಲ್ಲಾ ಕಡೆನೂ ಈ ಹಗರಣಗಳು ನಡೀತಾನೆ ಇರ್ತವೆ. ದಯವಿಟ್ಟು ಇದು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇದು ನಮ್ಮ ಗೋಮಾತೆಗಳು, ನಮ್ಮ ಹಸುಗಳು, ನಮ್ಮ ರೈತರ ಜೀವನಾಡಿ ಹಸುಗಳು. ಸಾಹುಕಾರಗಳ ರಾಜಕಾರಣಿಗಳು ಲೆಕ್ಕದಿಲ್ಲದೆ ಇರ್ಬೋದು, ಬಟ್ ನಮ್ಮ ಹಳ್ಳಿಲಿ ಇರ್ತಕ್ಕಂಥ ಒಬ್ಬ ರೈತ ಒಂದು ಮೂಟೆ ಫೀಡ್ ತಗೊಂಡು ಹಾಕಿ ಅವ್ನ ದಿನ 2 ಲೀಟರ್ ಹಾಲು ಕಮ್ಮಿ ಆಯ್ತು, 1 ಲೀಟರ್ ಹಾಲು ಕಮ್ಮಿ ಆಯ್ತು, ಹಸು ಸತ್ತೋಗಿರೋ ಉದಾಹರಣೆಗಳು ಅವೆ. ನಾವು ಏನಕ್ಕೋ ಅಂತ ಹೇಳಿ ನಮ್ ರೈತರದ್ದು ಹೆಂಗೆ, ನಮ್ ಕೆಲಸ ಹೆಂಗಂದ್ರೆ ಸತ್ತೋದ್ರೆ ಏನೋ ಮೇವಾಗಿ ಹೆಚ್ಚು ಕಮ್ಮಿ ಆಗಿದೆ ಅಂತೀವಿ, ಏನ್ ರೋಗ ಹೆಚ್ಚು ಕಮ್ಮಿ. ಯಾವ ಅಧಿಕಾರಿಗಳ ಮೇಲೆ ನಾವು ದೂರ ಹಾಕೋ ಮಟ್ಟಕ್ಕೆ ನಮ್ ಶಕ್ತಿವಂತರಲ್ಲ ನಮ್ ರೈತರು. ನಮ್ ಗಮನಕ್ಕೆ ಬಂದಾಗ ನಾವು ಅದನ್ನ ಒಂದೇ ದಿವಸ ನಾವು ಯಾರ ಮೇಲೂ ಆರೋಪ ಮಾಡಕ್ ಆಗಲ್ಲ ಅಂತೇಳಿ ಅನೇಕ ಸಾರಿ ರಾಜಂಗುಂಟೆ ಫೀಡ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದೀವಿ, ರಾ ಮೆಟೀರಿಯಲ್ ತರ್ಸ್ಕೊಂಡಿದೀವಿ. ಅಲ್ಲಿ ಕೆಲವಾರು ಮಾಹಿತಿಗಳು ಕಲೆಕ್ಟ್ ಮಾಡಿ ಸತ್ಯಾಂಶ ಪಕ್ಕ 100ಕ್ಕೆ 100 ಅಂತ ಗೊತ್ತಾದ ಮೇಲೆ ನಾವು ಇದನ್ನ ಆರೋಪ ಮಾಡ್ತಾ ಇದ್ದೀವಿ. ಇದರಲ್ಲಿ 100 ಕೋಟಿ ಮೇಲೆ ಹಗರಣ ಆಗಿದೆ, ಎಲ್ಲ ರಾ ಮೆಟೀರಿಯಲ್ ಕಳಪೆ ಪರ್ಚೇಸ್ ಮಾಡ್ಯವ್ರೆ. ದಯವಿಟ್ಟು ಇದರಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು, ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತೇಳಿ ನಾನು ಮೊನ್ನೆ ಸರ್ಕಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೂ ಮತ್ತೆ ಸರ್ಕಾರದಲ್ಲಿ ಈಗ ಇರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರಿಗೆಲ್ರಿಗೂ ನಾನು ಇದನ್ನ ಕೈ ಮುಗಿದು ನಾವು ಮನವಿಯನ್ನ ಮಾಡ್ತೀವಿ. ಯಾಕಂದ್ರೆ ಈ ಸಂಸ್ಥೆ ಉಳಿಬೇಕು ಅಂತಂದ್ರೆ ರೈತರು ಉಳಿದ್ರೆ ಅಷ್ಟೇ ಸಂಸ್ಥೆ ಉಳಿಯೋದು, ರೈತರಿದ್ರೆ ಅಷ್ಟೇ ನೀವೆಲ್ಲರೂ ಇರೋದು. ಅದ್ರಿಗೆ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಇದ್ರಾಗ ಯಾರ್ಯಾರು ಕೈವಾಡದೆ ಅವ್ರನ್ನ ಎಲ್ಲರನ್ನು ಹಿಡಿದು ಜೈಲಿಗೆ ಹಾಕಿ. ದಯವಿಟ್ಟು ಬೇರೆ ಸಾವಿರಾರು ಹಗರಣಗಳು ಮಾಡ್ತಾರೆ, ಸಾವಿರಾರು ತಪ್ಪುಗಳನ್ನ ಮಾಡ್ತಾರೆ, ಅದ್ರಲ್ಲೆಲ್ಲ ಕ್ಷಮಿಸ್ಬೋದು. ಅವನೇನೋ ತಪ್ಪು ಮಾಡಿರೋ ಅದ್ ನೋಡ್ಕಂತ. ಇದು ದೇವರಿಗೆ ಮೋಸ ಮಾಡೋದು, ಎತ್ತಿರೋ ತಾಯಿಗೆ ಮೋಸ ಮಾಡೋದು, ನಾವು ಕಟ್ಕೊಂಡಿರೋ ಹಸುಗಳಿಗೆ ಕಳಪೆ ಆಹಾರ ಕೊಡೋದು ಎರಡೂ ಒಂದೇ. ಆದ್ರಿಂದ ದಯವಿಟ್ಟು ಈ ಒಂದು ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು, ಉಪಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು ಗಮನ ಹರಿಸಿ ಇದನ್ನ ಸಾಧ್ಯವಾದಷ್ಟು ಕೃಷ್ಣ ಬೈರೇಗೌಡರಂತವ್ರಿಗೆ ಒಬ್ರಿಗೆ ಯಾರಿಗಾನ ಜವಾಬ್ದಾರಿ ವಹಿಸಿದ್ರೆ 100ಕ್ಕೆ 100 ಇದನ್ನ ಈಚೆಗೆ ಹೇಳೋದು, ಅವರ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಾರೆ ಅಂತೇಳಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ.